ಏಯ್ ಇವತ್ತು ಅವಳನ್ನು ಬಿಡಬಾರ್ದು ಕಣ. ಹೌದು ಬಾಸ್, ಅದೆಷ್ಟು ಭೀಕರವಾಗಿ ಕೊಲ್ತೀವೋ ಅಷ್ಟು ದೊಡ್ಡ ಬೋನಸ್ ಕೊಡ್ತೀವಿ ಅಂತ ವಿಕ್ಕಿ ಬಾಸ್ ಹೇಳಿದ್ದಾರೆ. ಮದುವೆ ಆದ್ಮೇಲೆ ನಮ್ಮನ್ನೆಲ್ಲ ಬಿಟ್ಬಿಟ್ಟು ಅವಳು ಬೇರೆ ಮನೆಗೆ ಹೋಗ್ತಾಳಲ್ವಾ? ಹೆಣ್ಮಕ್ಳ ಜೀವನನೇ ಅಷ್ಟು ರೀ. ಎಲ್ಲೋ ಹುಡ್ತೀವಿ, ಬೆಳಿತೀವಿ, ಮತ್ತಿನ್ಯಾವುದೋ ಮನೆ ಸೇರ್ತೀವಿ. ಒಂದು ಕಡೆ ಹುಟ್ಟಿ ಸಂಭ್ರಮ ಹಂಚಿ ಮತ್ತಿನ್ನೊಂದು ಕಡೆಗೆ ಹೋಗಿ ಅಲ್ಲಿ ನಮ್ಮ ಕುಟುಂಬ ಅಂತ ಕಟ್ಕೋತೀವಿ. ಈ ಮನೇಲಿ ಹುಟ್ಟೋ ನಕ್ಷತ್ರ ಇನ್ನೊಂದು ಮನೆಗೆ ಬೆಳಕಾಗಿ ಹೋಗ್ತಾಳೆ. ಖುಷಿ ಪಡ್ಬೇಕಲ್ವೇನ್ರಿ? ಹೌದು ಪುಣ್ಯ, ನಮ್ಮ ಪುಟ್ಟಿ ಮದುವೆನ ಹೇಗೆಲ್ಲ ಮಾಡಬೇಕು ಅಂತ ಕನ್ಸ್ಕೊಂಡಿದ್ದೀನಿ ಗೊತ್ತಾ ನಾನು. ಇಡೀ ಊರನ್ನೇ ಕರೆದುಬಿಟ್ಟು ಊಟ ಹಾಕಿಸ್ಬೇಕು. ಚಾಮುಂಡಿ ದೇವಿ ಪಲ್ಲಕ್ಕಿನಲ್ಲಿ ಬರ್ತಾರಲ್ಲ ಹಾಗೆ ಹಾಗೆ ನನ್ನ ಮಗಳು ಪಲ್ಲಕ್ಕಿನಲ್ಲಿ ಬರಬೇಕು. ಅಳು ಬಂದರು ತಡ್ಕೊಂಡು ನಿನ್ನ ಸಾಂಸಾರಿಕ ಜೀವನ ತುಂಬ ಚೆನ್ನಾಗಿರ್ಲಮ್ಮ ಅಂತ ಹರಸಿ ಕಳಿಸ್ಬೇಕು. ಆದರೆ ಇದ್ಯಾವುದನ್ನು ಮಾಡೋದಕ್ಕೆ ನನ್ನ ಹತ್ರ ಹಣ ಇಲ್ಲ, ಯೋಗ್ಯತೆ ಇಲ್ವಲ್ಲ. ವಕೀಲನಾಗಿ ಸೋತ್ ಬಂದು ಮನೆ ಕೂತಿದ್ದೀನಿ. ಅದ್ಧೂರಿಯಾಗಿ ಮದುವೆ ಮಾಡಲಿಕ್ಕೆ ಸಂಪಾದನೆ ಇಲ್ಲ ನನ್ನ ಕೈಲಿ. ಒಬ್ಬ ತಂದೆಯಾಗೂ ನಾನು ಸೋತ್ಬಿಟ್ಟಿದ್ದೀನಿ ಪೂರ್ಣಿ. ಯಾಕ್ರಿ ಹಾಗಂತೀರಾ? ನೀವ್ ಯಾವತ್ತೂ ಸೋತಿಲ್ಲ. ಸ್ವಾಭಿಮಾನದಿಂದ ನೀವು ಕೋರ್ಟ್ಗೆ ಹೋಗದೆ ಮನೇಲಿ ಇರ್ಬೋದು. ಆದ್ರೆ ಅಷ್ಟು ಚಿಕ್ಕ ಮಗುನ ಇವತ್ತಿಷ್ಟು ಎತ್ತರಕ್ಕೆ ಬೆಳೆಸಿ ಅವಳ ಜೀವನ ಕಟ್ಕೊಡೋದಕ್ಕೆ ನೀವ್ ಎಷ್ಟು ಸಹಾಯ ಮಾಡಿದಿರಿ ನೋಡಿ. ನೋಡಿ, ಆ ಫೋಟೋಲಿ ಇರೋ ಹಾಗೆ ನೀವು ಅವಳನ್ನ ಸದಾ ಹೆಗಲ್ ಮೇಲೆ ಕೊಡಿಸ್ಕೊಂಡು ನೀವ್ ನೋಡದೆ ಇರೋ ಪ್ರಪಂಚನ ಅವಳಗ್ ತೋರಿಸಿದೀರ ನೀವು. ನೋಡಿ, ಯಾರೋ ಮಗಳನ್ನ ಸರಿಯಾಗಿ ಓದಿಸ್ದೆ, ಶಾಲೆ ಕಾಲೇಜಿಗೆ ಕಳಿಸ್ದೆ, ಮದುವೆನ ಅದ್ದೂರಿಯಾಗಿ ಮಾಡ್ಕೊಟ್ಬಿಡ್ತಾರೆ. ಆದ್ರೆ ಅದರಿಂದ ಏನ್ ಪ್ರಯೋಜನ ಹೇಳಿ? ವಿದ್ಯೆಗಿಂತ ಬೇರೆ ಸಂಪತ್ತಿದ್ಯಾ? ನೀವು ನಿಮ್ಮ ಮಗಳನ್ನ ಚೆನ್ನಾಗಿ ಓದಿಸಿದೀರ, ಅವಳ ಕಾಲ ಮೇಲೆ ಅವಳು ನಿಂತ್ಕೊಂಡು ಬದುಕು ಕಟ್ಕೊಳ್ಳೋ ಹಾಗೆ ಮಾಡಿದೀರ. ಅವಳಿಗೆ ನಿಮ್ ಬಗ್ಗೆ ಹೆಮ್ಮೆ ಇದೆ ರೀ. ಅದಕ್ಕಿಂತ ಹೆಚ್ಚಿಗೆ ನಮಗಿನ್ನೇನ್ ಬೇಕು ಹೇಳಿ? ನಮ್ಮ ಮಗಳು ಖುಷಿಯಾಗಿದ್ದಷ್ಟು ಸಾಕು ಪುಣ್ಯ. ವಂದನಾ, ತುಂಬಾ ದೊಡ್ಡ ತಪ್ಪು ಮಾಡ್ತಿದೀಯಾ. ಸುಮ್ಮನೆ ಅವ್ರಿಗೆ ತೊಂದರೆ ಕೊಡಬೇಡ. ತೊಂದರೆ ಕೊಡ್ತಿರೋದಲ್ಲ, ಮೇಲಕ್ಕೆ ಕಳಿಸ್ತಾ ಇರೋದು. ಮೇಲಕ್ಕೆ ಕಳಿಸೋದು, ಮುಕ್ತಿ ಸಿಗೋದು, ಶಾಂತಿ ಸಿಗೋದು, ಅದಕ್ಕೆಲ್ಲ ಟೈಮ್ ಇಲ್ಲ ಅಕ್ಕ. ಇಲ್ಲಿ ನಿಮ್ಮ ಮದುವೆ ಆಗ್ತಿದೆ, ಅಲ್ಲಿ ಅವರಿಬ್ರು ಕತೆನ ಮುಗಿಸಿ ನಿಮ್ಮ ಬೀಗರೂಟಕ್ಕೆ. ನೋಡು ವಂದನಾ, ನಿನಗ್ ಬೇಕಾಗಿರೋದು ನಾನ್ ತಾನೆ. ನಾನು ಬಂದಿದ್ದೀನಲ್ವಾ, ಅವ್ರಿಗೇನು ಮಾಡಬೇಡ ವಂದನಾ, ಪ್ಲೀಸ್. ನಾನು ನಿನಗೊಂದು ಕತೆ ಹೇಳ. ನಿನಗೆ ಬೇರೆ ಆಪ್ಷನ್ನೇ ಇಲ್ಲ, ಕೇಳಲೇಬೇಕು. ನಾನೊಂದು ಗಿಡ ಹಾಕಿ ಅದಕ್ಕೆ ಚೆನ್ನಾಗಿ ನೀರು ಹಾಕಿ ಬೆಳೆಸಿ ಅದೊಂದು ಹೂ ಬಿಡೋ ಹಾಗೆ ಮಾಡಿದೆ. ಆದರೆ ಆ ಗಿಡ ಪಕ್ಕದ ಮನೆ ಕಡೆ ಬಗ್ಗಿ ಅಲ್ಲಿ ಹೂ ಬಿಡ್ತಿತ್ತು. ಆ ಮನೆಯವಳು ಈ ಗಿಡ ನಮ್ಮ ಮನೆಯದಲ್ಲ, ನಮ್ಮ ಹೂ ಅಲ್ಲ ಅಂತ ಸುಮ್ಮನಿರ್ಬೇಕು ತಾನೆ. ಆದ್ರೆ ಅವಳೇನ್ ಮಾಡಿದ್ಲು ಗೊತ್ತಾ? ಆ ಹೂನ ಕಿತ್ಬಿಟ್ಲು. ಈಗ ನೀನ್ ಹೇಳು, ಆ ಹೂ ನನಗ್ ಸ್ವಂತನಾ ಅಥವಾ
ಮೋಸದಿಂದ ಹೂ ಕಿತ್ಕೊಂಡ್ಲಲ್ವಾ, ಅವಳಗ್ ಸ್ವಂತನ? ನನಗ್ ಸ್ವಂತ, ನನಗ್ ಮಾತ್ರನೇ ಸ್ವಂತ. ಈ ವಿಷಯದಲ್ಲಿ ಭಾರ್ಗವಿನ ಮಧ್ಯೆ ತರಬೇಡ ವಂದನ. ಅವಳನ್ನ ಮಧ್ಯೆ ತಂದಿದ್ದು ನೀನು. ಕೊಟ್ಟಿದ್ದೇಟು ಇನ್ನೂ ನೆನಪಿದೆ ನನಗೆ. ವಂದನ, ಅದೇನೇ ಸಿಟ್ಟಿದ್ರು ನನ್ನ ಮೇಲೆ ತೀರ್ಸ್ಕೊ. ನನಗೆ ತೊಂದರೆ ಕೊಡು, ದಯವಿಟ್ಟು ಅವ್ರಿಗೇನು ಮಾಡಬೇಡ. ಈಗಲೂ ಅವಳ ಮಾತಾಡ್ತಿದೀಯ ಅಲ್ವಾ? ನನಗೆಷ್ಟು ಹರ್ಟ್ ಆಗುತ್ತೆ ಅನ್ನೋ ಯೋಚನೆ ಇಲ್ಲ ಅಲ್ವಾ ನಿಂಗೆ? ಆದ್ರೂ ಪರವಾಗಿಲ್ಲ, ನಿನ್ನ ಯೋಚನೆ ನಿನಗಿದೆಯಲ್ವಾ, ಅಷ್ಟು ಸಾಕು. ನೀನು ಹೀಗಿದ್ರೆ ಚೂರು ಚೆನ್ನಾಗಿ ಕಾಣಲ್ಲ. ಸರಿ, ನಿನ್ಗಿಷ್ಟ ಆಗೋ ಥರ 2 ಆಪ್ಷನ್ ಕೊಡ್ತೀನಿ. ಈ 2 ಬೆರಳಲ್ಲಿ 1 ಬೆರಳು ಮುಟ್ಟು. ವಂದನ, ಏನ್ ಮಾಡಕ್ ಹೊರಟಿದ್ಯಾ? ನೀನು ಫಸ್ಟು ಮುಟ್ಟು ಹೇಳ್ತೀನಿ. ಇಲ್ಲಿ ನನ್ನ ಕೊರಳಿಗೆ ತಾಳಿ ಕಟ್ಟಿದ ತಕ್ಷಣ ಇಬ್ಬರನ್ನು ಸಾಯಿಸು ಅಂದಿದ್ದೆ. ಆದ್ರೆ ನಿಂಗೆ ಬೇಜಾರಾಗುತ್ತಲ್ವಾ ಅಂತ ತಾಳಿ ಕಟ್ಟಬೇಕಾದ್ರೆ ಒಬ್ಬರನ್ನ ನಾವಿಬ್ರು ಸಪ್ತಪದಿ ತುಳಿಬೇಕಾದ್ರೆ ಇನ್ನೊಬ್ಬಳನ್ನ ಕಳ್ಸಕ್ ಹೇಳೋಣ ಅಂತ ಅನ್ಕೊಂಡಿದ್ದೆ ಅಲ್ವಾ ವಿಕಿ? ಕರೆಕ್ಟಾಗಿದೆ ಅಕ್ಕ. ನೋಡಿ ಪ್ರೀತಿ ಎಷ್ಟಿದೆ ನಿಮ್ಮ ಮೇಲೆ ಅಂತ. ಟೈಮ್ ಆಗ್ತಿದೆ, ಮುಹೂರ್ತ ಹತ್ರ ಬರ್ತಿದೆ, ಬೇಗ ಮುಟ್ಟು ಅರ್ಜುನ್. ಏಯ್, ಗನ್ ಲೋಡ್ ಮಾಡ್ರ. ಪಾಪ, ಹೇಗಾಗ್ಬಾರ್ದಿತ್ತು. ಮೊದಲು ಯಾರು ಸಾಯ್ತಾರೆ ಅಂತ ಹೇಳ್ಬೇಕಾ? ಈಗಲೇ ಹೇಳಲ್ಲ. ತಾಳಿ ಕಟ್ಟಿದ್ಮೇಲೆ ಅವಳ ಹೆಣ ತೋರಿಸಿ ಸರ್ಪ್ರೈಸ್ ಅಂತ ಹೇಳ್ತೀರಿ. ಬೇಡ ವಂದನ, ಪ್ಲೀಸ್ ಬೇಡ. ಯಾವುದು ಬೇಡ, ಯಾವುದು ಬೇಡ ಬೇಕು ಅಂತ ನಾನು ನಿರ್ಧಾರ ಮಾಡ್ತೀನಿ. ಈ ಮದುವೆ ನಡೀತಿದೆಯಲ್ಲ ಹಾಗೆ. ನೀನು ನನ್ನನ್ನು ಹೇಗೆ ಲವ್ ಮಾಡಬೇಕು ಅಂತ ಯೋಚನೆ ಮಾಡು, ಅಷ್ಟು ಸಾಕು. ಇಲ್ಲ, ಇವರಿಬ್ಬರನ್ನ ತಡಿಬೇಕು. ಏನ್ ಮಾಡ್ಲಿ? ಮೊದಲು ಹೇಗಾದ್ರೂ ಇಲ್ಲಿಂದ ಎಸ್ಕೇಪ್ ಆಗ್ಬೇಕು. ಹೋಗಿ ಭಾರ್ಗವಿ ಸಂಧ್ಯಾ ಇಬ್ರನ್ನೂ ಉಳಿಸ್ಬೇಕು. ಎಸ್, ಏಯ್, ಇವತ್ತು ಅವಳನ್ನು ಬಿಡಬಾರ್ದು ಕಣ.
ಹೌದು ಬಾಸ್, ಅದೆಷ್ಟು ಭೀಕರವಾಗಿ ಕೊಲ್ತೀವೋ ಅಷ್ಟು ದೊಡ್ಡ ಬೋನಸ್ ಕೊಡ್ತೀವಿ ಅಂತ ವಿಕ್ಕಿ ಬಾಸ್ ಹೇಳಿದ್ದಾರೆ. MLA ಮಗ ಅವ್ರು ಹೇಳಿದಕ್ಕಿಂತ ಹೆಚ್ಚಾಗಿ ಕೊಡ್ತಾರೆ. ಅವರಿಬ್ರು ಮುಗಿಸಿ ಈದಿ ಹಣ ಹಾಕಿ ಮಾಡಬೇಕು. ಸರಿ ಸಂಧ್ಯಾ, ನೀನು ಇಷ್ಟೊಂದು ಭಯ ಪಡ್ತಿದ್ಯಾ ಅಂದರೆ ನಿನ್ನನ್ನು ಮನೆಗೆ ಕರ್ಕೊಂಡು ಹೋಗ್ಬಿಡ್ತೀನಿ. ಆಮೇಲೆ ನಾನು ಅರ್ಜುನ್ ಇಬ್ರು ನಿನ್ನನ್ನು ಕರ್ಕೊಂಡು ಬರ್ತೀನಿ, ಸರಿನಾ? ಸರಿ ಅಕ್ಕ. ಒಂದು ನಿಮಿಷ ಇರು, ನಾನು ಅವನಿಗೆ ಕಾಲ್ ಮಾಡಿಬಿಟ್ಟು ಹೇಳ್ಬಿಡ್ತೀನಿ. ಇಲ್ಲಾಂದರೆ ಅವ್ನು ಬಂದು ಇಲ್ಲಿ ಕಾಯ್ಕೊಂಡು ಕೂರ್ತಾನೆ. ಮಾಂಗಲ್ಯ ಧಾರಣೆ ಆಗಬೇಕು. ದಯವಿಟ್ಟು ಈ ತಟ್ಟೆನ ಎಲ್ಲರಿಗೂ ಮುಟ್ಟಿಸ್ಕೊಂಡು ಬನ್ನಿ ಅಮ್ಮ. ತೋಳಿ. ಇವಳಿಗೆ ಮಾಡಕ್ ಬೇರೆ ಏನು ಕೆಲಸ ಇಲ್ವಾ? 3 ಹೊತ್ತು ಇವನಿಂದನೇ ಸುತ್ತಾ ಇರ್ತಾಳೆ. ಸಾಲದು ಅಂತ ಈಗ ಕಾಲ್ ಬೇರೆ. ಇನ್ನೇನು ಸ್ವಲ್ಪ ಹೊತ್ತಲ್ಲೇ ಅರ್ಜುನ್ ಮದುವೆ ಆಗೋಗುತ್ತಲ್ಲ, ಆಮೇಲೆ ಅವನೇ ಅವಳ ನಂಬರ್ನ ಪರ್ಮನೆಂಟಾಗಿ ಬ್ಲಾಕ್ ಮಾಡ್ತಾನೆ. ಸಮಯ ಮೀರ್ತಾ ಇದೆ. ದಯವಿಟ್ಟು ಮಾಂಗಲ್ಯ ತೆಗೆದುಕೊಂಡು ಬನ್ನಿ ಅಮ್ಮ. ಧಾರಣೆ ಮಾಡಿಸ್ಬೇಕು. ತಂದೆ ಪುರೋಹಿತ್ರೆ. ಹಲೋ ಪಾರ್ಥ, ಹಲೋ ಪಾರ್ಥ, ನಾನು ಹೇಳಕ್ ಕೇಳಿಸ್ತಿದ್ಯಾ? ಹಲೋ ಅರ್ಜುನ್, ನಡೀತಿರೋದು ನಿನ್ನ ಮದುವೆ. ಯಾಕೆ ಹಿಂಗೆ ಮುಖ ಊದಿಸ್ಕೊಂಡು ಕೂತಿದ್ಯಾ? ಸ್ವಲ್ಪ ನಗು ಬರಲಿ ಮುಖದ ಮೇಲೆ. ನೋಡಿ ಮಾವ, ನೀವ್ ಹೇಳಿದ್ರೆ ಮಾತ್ರ ಇವನ್ ಮಾತು ಕೇಳೋದು. ಡೋಂಟ್ ವರಿ ವಂದನಾ, ಮದುವೆ ಆದ್ಮೇಲೆ ಅವನು ನಿನ್ನ ಮಾತೆ ಕೇಳೋದು ಅಲ್ವಾ ಶಕ್ತಿ? ಏ ಅರ್ಜುನ್, ತಾಳಿ ಕಟ್ಟಬೇಕಾದ್ರೂ ಅಷ್ಟೇ, ಹೀಗೆ ನಗ್ತಾ ನಗ್ತಾನೆ ಕಟ್ಟಬೇಕು. ಏನ್ ಹೇಳು? ಸರಿ ಡ್ಯಾಡ್, ನೀವು ಹೇಳ್ದಾಗೆ ತಾಳಿ ಕಟ್ತೀನಿ.